ಚನ್ನಪಟ್ಟಣ ಗ್ರಾಮಾಂತರ ಠಾಣಾ ವ್ಯಾಪ್ತಿಗೆ ಸಂಬಂಧಿಸಿದಂತೆ ಹಲವಾರು ಮಂದಿ ಕಾಣೆಯಾಗಿದ್ದಾರೆ. ಠಾಣೆಯವರು ಕಾಣೆಯಾದವರ ಭಾವಚಿತ್ರ ಮತ್ತು ಚಹರೆಗಳನ್ನು ಪ್ರಕಟಿಸಿದ್ದು, ಕಾಣೆಯಾದವರು ಕಂಡುಬಂದಲ್ಲಿ ಠಾಣೆಗೆ ಮಾಹಿತಿ ನೀಡಲು ತಿಳಿಸಿದ್ದಾರೆ. ಕಾಣೆಯಾದವರ ವಿವರಗಳು ಇಂತಿವೆ. ಚನ್ನಪಟ್ಟಣ ಗ್ರಾಮಾಂತರ ಠಾಣಾ ಸರಹದ್ದಿನ ಕೋಟಮಾರನಹಳ್ಳಿ ಗ್ರಾಮದ ವಾಸಿಯಾದ ಶ್ರೀಮತಿ ಶಿಲ್ಪಾ ಅನ್ನೋರು ದಿನಾಂಕ 28/2/2024ರಂದು ಬೆಳಗ್ಗೆ 11 ಗಂಟೆಗೆ ಪಾಂಡವಪುರದ ತನ್ನ ಅಣ್ಣನಾದ ಲೋಹಿತ್ ಮನೆಗೆ ಹೋಗಿ ಬರುತ್ತೇನೆಂದು ಹೋಗಿ ಕಾಣೆಯಾಗಿದ್ದಾರೆ. ಇವರ ಪೋಷಕರಾದ ಮಧು ದಿನಾಂಕ 9/3/2024 ಅಂದರೆ ಸುಮಾರು 10 ದಿನಗಳ ನಂತರ ಚನ್ನಪಟ್ಟಣ ಗ್ರಾಮಾಂತರ ಪೊಲೀಸ್ ಠಾಣೆಗೆ ಪ್ರಕರಣವನ್ನು ದಾಖಲಿಸಿದ್ದಾರೆ. ಕಾಣೆಯಾಗಿರುವ ಶಿಲ್ಪಾ ಅವರಿಗೆ 24 ವರ್ಷ ವಯಸ್ಸಾಗಿದ್ದು, 5.2 ಅಡಿ ಎತ್ತರವಾಗಿದ್ದು, ಸಾಧಾರಣ ಮೈಕಟ್ಟು, ಎಣ್ಣೆಗೆಂಪು ಮೈಬಣ್ಣ ಹಾಗೂ ದುಂಡು ಮುಖವನ್ನು ಹೊಂದಿದ್ದಾರೆ. ಕೂದಲಿನ ಬಣ್ಣ ಕಪ್ಪು, ತಿಳಿದಿರುವ ಭಾಷೆ ಕನ್ನಡ. ಇವರು ಕೊನೆಯದಾಗಿ ಧರಿಸಿದಂಥ ಉಡುಪುಗಳು ಕೆಂಪು ಬಣ್ಣದ ಚೂಡಿದಾರ್. ಶಿಲ್ಪಾ ಅವರು ಎಲ್ಲಿಯಾದರೂ ಕಂಡು ಬಂದಲ್ಲಿ ಚನ್ನಪಟ್ಟಣ ಗ್ರಾಮಾಂತರ ಠಾಣೆಯ ದೂರವಾಣಿ ಸಂಖ್ಯೆ 080227251256 ಅಥವಾ ಕಂಟ್ರೋಲ್ ರೂಮ್ ನಂಬರ್ 080272771100ಗೆ ಮಾಹಿತಿ ನೀಡಬೇಕೆಂದು ತಿಳಿಸಿದ್ದಾರೆ. ಇನ್ನು ಅದೇ ರೀತಿಯಲ್ಲಿ ಚನ್ನಪಟ್ಟಣ ಗ್ರಾಮಾಂತರ ಠಾಣಾ ಸರಹದ್ದಿನ ತಿಮ್ಮಸಂದ್ರ ಗ್ರಾಮದಲ್ಲಿರುವ ಶಾಂತಿಧಾಮ ವೃದ್ಧಾಶ್ರಮದಿಂದ ಶ್ರೀಮತಿ ಮಂಜುಳಾ ಅನ್ನೋರು ದಿನಾಂಕ 28/10/2023ರಂದು ಮಧ್ಯಾಹ್ನ 2:30ಕ್ಕೆ ಆಶ್ರಮದ ಹೊರಗೆ ವಾಕಿಂಗ್ ಮಾಡುತ್ತಿದ್ದಾಗ ಕಾಣೆಯಾಗಿದ್ದಾರೆ. ವೃದ್ಧಾಶ್ರಮದ ಮುಖ್ಯಸ್ಥರಾದ ಶ್ರೀಮತಿ ಮನುಜಾ ಅವರು ದಿನಾಂಕ 29/10/2023ರಂದು ಇವರು ಕಾಣೆಯಾಗಿರುವ ಬಗ್ಗೆ ಠಾಣೆಗೆ ಪ್ರಕರಣವನ್ನು ದಾಖಲು ಮಾಡಿದ್ದಾರೆ. ಮತ್ತು ಕಾಣೆಯಾದ ಶ್ರೀಮತಿ ಮಂಜುಳಾ ಅವರ ವಿವರಗಳು ನೋಡೋದಾದ್ರೆ 62 ವರ್ಷ ವಯಸ್ಸಾಗಿದ್ದು, 5.2 ಅಡಿ ಎತ್ತರ, ಸಾಧಾರಣ ಮೈಕಟ್ಟು, ಗೋಧಿ ಮೈ ಬಣ್ಣ, ಕೋಲು ಮುಖವನ್ನು ಹೊಂದಿರುತ್ತಾರೆ ಮತ್ತು ಕೂದಲಿನ ಬಣ್ಣ ಕಪ್ಪು ಮತ್ತು ಬಿಳಿ. ತಿಳಿದಿರುವ ಭಾಷೆ ಕನ್ನಡ ಮತ್ತು ತೆಲುಗು. ಧರಿಸಿದ ಉಡುಪುಗಳು ನಶೆ ಬಣ್ಣದ ನೈಟಿ ಧರಿಸುತ್ತಾರೆ ಅಂತ ತಿಳಿಸಿದ್ದಾರೆ. ಇನ್ನು ಮೂರನೆಯದಾಗಿ ಚನ್ನಪಟ್ಟಣ ಗ್ರಾಮಾಂತರ ಠಾಣಾ ಸರಹದ್ದಿನ ಕೆಂಗಲ್ ಹನುಮಂತಪುರ ಗ್ರಾಮದ ವಾಸಿಯಾದಂತಹ ಕುಮಾರಿ ಮಂಗಳಗೌರಿ ಅವರು ದಿನಾಂಕ 28/8/2023ರಂದು ಬೆಳಗ್ಗೆ 10:15ಕ್ಕೆ ಒಂದಾರಗುಪ್ಪೆಯ ಕುವೆಂಪು ಕಾಲೇಜಿಗೆ ಹೋಗಿ ಬರುತ್ತೇನೆಂದು ಹೇಳಿ ಮನೆಯಿಂದ ಹೋಗಿ ವಾಪಸ್ಸು ಮನೆಗೆ ಬಾರದೆ ಕಾಣೆಯಾಗಿದ್ದಾರೆ. ಮತ್ತು ಇವರು ಕಾಣೆಯಾದ ವಿಚಾರವನ್ನ ದಿನಾಂಕ 29/8/2023ರಂದು ಚನ್ನಪಟ್ಟಣ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ದಾಖಲು ಮಾಡಲಾಗಿದೆ. ಕಾಣೆಯಾಗಿರುವಂತಹ ಮಂಗಳಗೌರಿಯವರ ಚಹರೆಗಳನ್ನು ನೋಡೋದಾದ್ರೆ 21 ವರ್ಷ ವಯಸ್ಸಾಗಿದ್ದು, 5 ಅಡಿ ಎತ್ತರ, ಸಾಧಾರಣ ಮೈಕಟ್ಟು, ಎಣ್ಣೆಗೆಂಪು ಮೈಬಣ್ಣ, ದುಂಡು ಮುಖವನ್ನು ಹೊಂದಿರುತ್ತಾರೆ. ಕೂದಲಿನ ಬಣ್ಣ ಕಪ್ಪು, ತಿಳಿದಿರುವ ಭಾಷೆ ಕನ್ನಡ. ಧರಿಸಿದ ಉಡುಪುಗಳು ಬಿಳಿ ಮತ್ತು ಪಿಂಕ್ ಬಣ್ಣದ ಚೂಡಿದಾರ್ ಧರಿಸಿರ್ತಾರೆ. ಹಾಗೆ ಮತ್ತೊಂದು ಪ್ರಕರಣ, ಚನ್ನಪಟ್ಟಣ ಗ್ರಾಮಾಂತರ ಠಾಣಾ ಸರಹದ್ದಿನ ಚಕ್ಕೆರೆ ಗ್ರಾಮದಲ್ಲಿ ವಾಸವಾಗಿದ್ದ ಶ್ರೀ ಪುಟ್ಟಸ್ವಾಮಿ ಗೌಡ 62 ವರ್ಷ ವಯಸ್ಸಾಗಿದ್ದು, ದಿನಾಂಕ 28/7/2023ರಿಂದ 5/8/2023 ಅವಧಿಯಲ್ಲಿ ಅವರ ಮನೆಯಿಂದ ಕಾಣೆಯಾಗಿರ್ತಾರೆ. ಪುಟ್ಟಸ್ವಾಮಿಯವರು ಕಾಣೆಯಾದ ವಿಚಾರವನ್ನು ಆತನ ಮನೆಯವರಾದ ಕುಮಾರ್ ಎಂಬುವವರು ದಿನಾಂಕ 9/8/2023ರಂದು ಚನ್ನಪಟ್ಟಣ ಗ್ರಾಮಾಂತರ ಠಾಣೆಯಲ್ಲಿ ಪ್ರಕರಣವನ್ನು ದಾಖಲು ಮಾಡಿರ್ತಾರೆ. ಕಾಣೆಯಾಗಿರುವ ಪುಟ್ಟಸ್ವಾಮಿಯವರ ಚಹರೆಗಳನ್ನು ನೋಡೋದಾದ್ರೆ 62 ವರ್ಷ ವಯಸ್ಸಾಗಿದ್ದು, 5.2 ಅಡಿ ಎತ್ತರ, ಸಾಧಾರಣ ಮೈಕಟ್ಟು, ಎಣ್ಣೆಗೆಂಪು ಮೈಬಣ್ಣ, ಕೋಲು ಮುಖ, ಕೂದಲಿನ ಬಣ್ಣ ಬಿಳಿ. ತಿಳಿದಿರುವ ಭಾಷೆ ಕನ್ನಡ. ಧರಿಸಿದ ಉಡುಪುಗಳು ಬಿಳಿ ಬಣ್ಣದ ಶರ್ಟ್ ಮತ್ತು ಪಂಚೆಯನ್ನು ಧರಿಸಿರ್ತಾರೆ. ಇನ್ನು ಅದೇ ರೀತಿಯಲ್ಲಿ ಚನ್ನಪಟ್ಟಣ ಗ್ರಾಮಾಂತರ ಠಾಣಾ ಸರಹದ್ದಿನ ಚಕ್ಕೆರೆ ಗ್ರಾಮದಲ್ಲಿ ವಾಸವಾಗಿದ್ದ ಶ್ರೀ ಶಿವಲಿಂಗೇಗೌಡ 83 ವರ್ಷ ವಯಸ್ಸು. ಇವರು ದಿನಾಂಕ 5/11/2023ರಂದು ಬೆಳಗ್ಗೆ 9 ಗಂಟೆಗೆ ಚಕ್ಕೆರೆ ಗ್ರಾಮದಿಂದ ಚನ್ನಪಟ್ಟಣ ಸರ್ಕಾರಿ ಆಸ್ಪತ್ರೆಗೆ ಚಿಕಿತ್ಸೆಗೆ ಹೋಗಿ ಬರುತ್ತೇನೆಂದು ಹೇಳಿ ಮನೆಯಿಂದ ಹೋಗಿ ವಾಪಸ್ಸು ಮನೆಗೆ ಬಾರದೆ ಕಾಣೆಯಾಗಿರ್ತಾರೆ. ಮತ್ತು ಇವರು ಕಾಣೆಯಾಗಿರುವಂತಹ ವಿಚಾರವನ್ನ ಉಮೇಶ್ ಎಂಬ ಆತನ ಮನೆಯವರು ದಿನಾಂಕ 6/11/2023ರಂದು ಚನ್ನಪಟ್ಟಣ ಗ್ರಾಮಾಂತರ ಠಾಣೆಯಲ್ಲಿ ಪ್ರಕರಣವನ್ನು ದಾಖಲು ಮಾಡಿರ್ತಾರೆ. ಕಾಣೆಯಾಗಿರುವಂತಹ ಶಿವಲಿಂಗೇಗೌಡರು ಅವರ ಚಹರೆಗಳನ್ನ ನೋಡೋದಾದ್ರೆ 83 ವರ್ಷ ವಯಸ್ಸಾಗಿದೆ, 5.5 ಅಡಿ ಎತ್ತರ ಇದ್ದು, ಸಾಧಾರಣ ಮೈಕಟ್ಟು, ಗೋಧಿ ಮೈ ಬಣ್ಣ, ದುಂಡು ಮುಖವನ್ನು ಹೊಂದಿರ್ತಾರೆ. ಕೂದಲಿನ ಬಣ್ಣ ಕಪ್ಪು ಮತ್ತು ಬಿಳಿ. ತಿಳಿದಿರುವ ಭಾಷೆ ಕನ್ನಡ. ಧರಿಸಿದ ಉಡುಪುಗಳು ನೀಲಿ ಬಣ್ಣದ ಶರ್ಟು ಹಾಗೂ ಬಿಳಿ ಬಣ್ಣದ ಪಂಚೆಯನ್ನು ಹಾಕಿರ್ತಾರೆ. ಇದೇ ರೀತಿಯಾಗಿ ಚನ್ನಪಟ್ಟಣ ಗ್ರಾಮಾಂತರ ಠಾಣಾ ಸರಹದ್ದಿನ ಒಂದಾರಗುಪ್ಪೆ ಗ್ರಾಮದಲ್ಲಿ ಸರ್ಕಾರಿ ಬಾಲಕರ ಮಂದಿರದಿಂದ ಸಂಜಯ್ ಅಂತ ಅನ್ನೋರು ದಿನಾಂಕ 17/9/2023ರಂದು ಬೆಳಗ್ಗೆ 8:30ಕ್ಕೆ ಮುಖ ತೊಳೆಯಲು ಹೋಗಿ ಬಾಲ ಮಂದಿರದಿಂದ ತಪ್ಪಿಸಿಕೊಂಡು ಹೋಗಿದ್ದು ಅವರು ಕಾಣೆಯಾಗಿದ್ದಾರೆ. ಈ ಬಾಲ ಮಂದಿರದ ಅಧಿಕಾರಿಯಾದಂತಹ ಹರೀಶ್ ಕುಮಾರ್ ಎನ್ ಎನ್ನುವರು ದಿನಾಂಕ 18/9/2023ರಂದು ಠಾಣೆಗೆ ಇವರು ಕಾಣೆಯಾಗಿರುವ ಪ್ರಕರಣವನ್ನು
ದಾಖಲು ಮಾಡಿರ್ತಾರೆ. ಮತ್ತು ಕಾಣೆಯಾಗಿರುವಂತಹ ಸಂಜಯ್ ಎನ್ನುವರ ಚಹರೆಗಳನ್ನು ನೋಡೋದಾದ್ರೆ 16 ವರ್ಷ ವಯಸ್ಸಾಗಿದ್ದು, 4 ಅಡಿ ಎತ್ತರ, ಸಾಧಾರಣ ಮೈಕಟ್ಟು, ಕಪ್ಪು ಮೈಬಣ್ಣ, ಕೋಲು ಮುಖ, ಕೂದಲಿನ ಬಣ್ಣ ಕಪ್ಪು, ತಿಳಿದಿರುವ ಭಾಷೆ ಕನ್ನಡ, ಧರಿಸಿದ ಉಡುಪುಗಳು ಟೀ ಶರ್ಟ್ ಮತ್ತು ಜೀನ್ಸ್ ಪ್ಯಾಂಟ್ ಅನ್ನ ಧರಿಸಿರ್ತಾರೆ. ಹೀಗೆ ಕಾಣೆಯಾಗಿರುವ ವ್ಯಕ್ತಿಗಳು ಎಲ್ಲಾದರೂ ಕಂಡು ಬಂದಲ್ಲಿ ಚನ್ನಪಟ್ಟಣ ಗ್ರಾಮಾಂತರ ಠಾಣೆಗೆ ತಿಳಿಸಬೇಕಾಗಿ ಪೊಲೀಸರು ತಿಳಿಸಿದ್ದು, ಅಥವಾ ದೂರವಾಣಿ ಸಂಖ್ಯೆ 08027225126 ಅಥವಾ ಕಂಟ್ರೋಲ್ ರೂಮ್ ನಂಬರ್ 08027271100ಗೆ ಮಾಹಿತಿ ನೀಡಬೇಕಾಗಿ ತಿಳಿಸಿದ್ದಾರೆ.